ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ವಲ್ಪ ಏನೋ ಹೊಸದಾಗಿ ಮಾಡ್ತಾ ಇದ್ದೀನಿ. ಏನನ್ನೋದು ಇವತ್ತು ತಿಳಿಸ್ಕೊಡ್ತೀನಿ. ಹೇಗನ್ನಂದರೆ, ಶಾಲೆ ಮಕ್ಕಳಿಗೆ, ಅದರಲ್ಲಿ ಒಂದು ಮಕ್ಕಳಿಗೆಲ್ಲ ನಾಳೆ ಕಲಿಕಾ ಹಬ್ಬ ಅಂತ ಇದೆ ಶಾಲೆ ಮಕ್ಕಳಿಗೆ. ಅದರಲ್ಲಿ ಒಂದು ಮಗುಗೆ ನಾನು ಏನಾದರೂ ಒಂದು ಕಲಿಸ್ಕೊಡಿ ಅಂತ ಟೀಚರ್ ಹೇಳಿದರು. ಯಾಕಂದರೆ ನಾನು ಸ್ವಲ್ಪ ಭಾಗವಹಿಸಿದ್ನಲ್ಲ, ನೋ ಫೈರ್ ಕುಕ್ಕಿಂಗ್ ಅಂತ ಒಂದು ಪ್ರೋಗ್ರಾಮದಲ್ಲಿ ನಾನು ಭಾಗವಹಿಸಿದ್ದೆ. ಅದರಲ್ಲಿ ನಂದು ಸೆಕೆಂಡ್ ಪ್ರೈಸ್ ಬಂತು. ಅದನ್ನೇ ಮಗುಗೆ ಹೇಳ್ಕೊಡಿ ಅಂತ ನಮ್ಮ ಟೀಚರ್ ಹೇಳಿದರು. ಅದನ್ನು ನಾನು ಒಂದು ಮಗುಗೆ ಅದರಲ್ಲಿ ಒಂದು ರೋಸ್ ಮಾತ್ರ ಕಲಿಸ್ಕೊಟ್ಟಿದ್ದೀನಿ. ಯಾಕಂದರೆ ಚಿಕ್ಕ ಮಕ್ಕಳಾಗ್ತಾವಲ್ಲ, ಅವಕ್ಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಮಗುಗೆ ನಾನು ರೋಸ್ ಮಾಡಿಕೊಡೋದು ಹೇಳ್ಕೊಟ್ಟಿದ್ದೀನಿ. ಆ ಮಗು ಎಲ್ಲ ಜೋಡ್ಸೋದು ಕಲಿತಿದೆ. ಅದಕ್ಕಾಗಿ ಅದನ್ನು ಸ್ವಲ್ಪ ಬೆಳಗ್ಗೆ ಎಲ್ಲ ಜೋಡಿಸ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಕಟ್ ಮಾಡಿಕೊಡಿ ಅಂತ ನನಗೆ ತಂದು ಕೊಟ್ಟಿದ್ದಾಳೆ ಮಗು. ಅದು ಎಲ್ಲ ತರಕಾರಿ ತಂದು ಕೊಟ್ಟಿದ್ದಾಳೆ. ಅದಕ್ಕೆ ನಾನು ಮಾಡಿ ಅವಳಿಗೆ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಅವಳು ಬೆಳಗ್ಗೆ ಹೋಗಿ ಅಲ್ಲಿ ಜೋಡಿಸ್ಕೊತಾಳೆ. ಕಲಿಸ್ಕೊಟ್ಟಿದ್ದೇನೆ ನಾನು ಅವಳಿಗೆ. ಸ್ವಲ್ಪ ಚಿಕ್ಕ ಮಗು ಎಲ್ಲ ಕಟ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಚಾಕುನಲ್ಲಿ ಕಟ್ ಮಾಡ್ಕೊಂಡು ಅದು ಕೈ ಏನಾದರೂ ಕೊಯ್ಕೊಂಡು ಚಿಕ್ಕ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ತುಂಬ ಚೆನ್ನಾಗಾಗುತ್ತೆ ಆ ರೋಸ್ ಮಾತ್ರ. ಅದಕ್ಕಾಗಿ ನಾನು ಕಲಿಸಿದ್ದೆ. ಅದೆಲ್ಲ ಜೋಡ್ಸೋದು ಕಲ್ತಿದ್ದಾಳೆ. ಅದಕ್ಕಾಗಿ ನಾನು ಸ್ವಲ್ಪ ಪೀಸ್ ಎಲ್ಲ ಮಾಡಿಕೊಟ್ಟು ಜೋಡಿಸಿ ನೋಡಿ ಆ ಮಗುಗೆ ಕೊಟ್ಟು ಕಳಿಸ್ಬೇಕಂತ ಇದ್ದೀನಿ. ಅದನ್ನು ಇವತ್ತು ನಾನು ಹೇಗೆ ಕಟ್ ಮಾಡಿ ಹೇಗೆ ಜೋಡಿಸ್ತೀನಿ, ಹೇಗೆ ರೋಸ್ ಆಗುತ್ತೆ, ಅದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಾಗಿ ತೋರಿಸ್ತೀನಿ ಫ್ರೆಂಡ್. ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ಸಲ್ಲಿ ಮಾತ್ರ ದಯವಿಟ್ಟು ತಿಳಿಸ್ಬೇಕು. ಆ ರೋಸ್ ಹೇಗಿದೆ ಅಂತ ನನಗೆ, ಹೇಗೆ ನಾನು ಮಾಡ್ತಾ ಇದ್ದೀನಿ ಅಂತಲೂ ತಿಳಿಸ್ಬೇಕು. ಚೆನ್ನಾಗಿದೆಯೋ ಇಲ್ಲವೋ ಅಂತಲೂ ತಿಳಿಸ್ಬೇಕು. ತುಂಬ ಚೆನ್ನಾಗಾಗುತ್ತೆ ನೋಡಿ. ನಾನು ಈ ಥರ ತರಕಾರಿ ತಗೊಳ್ತೀನಿ ನೋಡಿ. ಮೂಲಂಗಿ, ಆಮೇಲೆ ಇವು ದೊಣ್ಣೆ ಮೆಣಸಿನ್ಕಾಯಿ, ಸೌತೆಕಾಯಿ, ಟಮಾಟೆ ಹಣ್ಣು, ಆಮೇಲೆ ಇಲ್ಲಿ ನೋಡಿ ಬೀಟ್ರೂಟು, ಇದು ಈರುಳ್ಳಿ ಹೂವು, ಆಮೇಲೆ ಇದು ಕ್ಯಾರೆಟ್. ನೋಡಿ ಇಷ್ಟು ತರಕಾರಿಯಿಂದ ನಾನೀಗ ಹೂವು ಮಾಡಿ ಇದ್ರ ಡೆಕೋರೇಷನ್ ಮಾಡ್ತೀನಿ ನೋಡಿ ಫ್ರೆಂಡ್. ಈಗ ನೋಡಿ ಬೀಟ್ರೂಟ್ ಐತಲ್ಲ, ಈ ಥರ ಸಿಪ್ಪೆ ಸುಲ್ಕೊತೀನಿ ನೋಡಿ ಫ್ರೆಂಡ್. ನೋಡಿ ಸಣ್ಣಗೆ ಈ ಥರ ಸಿಪ್ಪೆ ಸುಲ್ಕೋಬೇಕು. ನೈಸಾಗಿ ಬರಬೇಕು ಮಾತ್ರ. ಆ ಕಡೆ ಈ ಕಡೆ ಸ್ವಲ್ಪ ತೆಗ್ಗು ಥರ ಆಗಬಾರ್ದು. ಈ ಥರ ನೈಸಾಗಿ ಬರಬೇಕು. ಹಾಗಾದರೆ ಎಲೆ ತುಂಬ ಚೆನ್ನಾಗಿ ಬರುತ್ತೆ. ಲೇಸಾಗಿ ತಳ್ಳಗೆ ಕೊಯ್ಕೋಬೇಕು ಇದನ್ನು. ಈ ಬೀಟ್ರೂಟಲ್ಲಿ ಮಾತ್ರ ರೋಸು ಯಾವ ಥರ ಮಾಡಿದರೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್. ನೋಡಿ ಈ ಥರ ಇಡೀ ಇದನ್ನು ಈ ಥರ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಯ್ತು ನೋಡಿ. ಇದನ್ನು ಇದೇ ಥರ ಮಾಡ್ಕೊತೀನಿ. ನನಗೆ ಚಾಕುಕ್ಕಿಂತ ಕುಡುಗೋಲೇ ಚೆನ್ನಾಗಾಗೋದು ನಮಗೆ, ಹಳ್ಳಿ ಕಡೆ ಹೆಣ್ಮಕ್ಳಿಗೆ. ನೋಡಿ ಈ ಥರ ಬರಬೇಕು. ದುಂಡಗೆ ಇದು ತಗೊಳ್ಳೋವಾಗಲೇ ದುಂಡಗಿರುವಾಗಲೇ ತಗೋಬೇಕು. ತುಂಬ ಚೆನ್ನಾಗಾಗುತ್ತೆ. ಸಣ್ಣ ತಗೊಂಡ್ರೆ ಸಣ್ಣ ಹೂವು ಆಗುತ್ತೆ ಫ್ರೆಂಡ್. ಇದು ದೊಡ್ಡದಿದೆ, ಸ್ವಲ್ಪ ದೊಡ್ಡಕ್ಕೆ ಆಗುತ್ತವೆ ರೋಸು. ನೋಡಿ ಈ ಥರ ಇದೆ ನೋಡಿ. ಇವು ದೊಣ್ಣೆ ಮೆಣಸಿನ್ಕಾಯಿ ಫಸ್ಟಿಗೆ ಈಗ ಬೀಟ್ರೂಟನ್ನು ಮಾಡ್ಕೊತೀನಿ. ಯಾಕಂದರೆ ಅದರಲ್ಲಿ ಕಲರ್ ಹತ್ತಿಬಿಡುತ್ತೆ ಇದಕ್ಕೆ.
ಈ ಲೈಸನ್ನು ಸಣ್ಣ ಕಟ್ ಮಾಡ್ಕೊತೀನಿ ನೋಡಿ. ಈಗ ತೆಳ್ಳಗೆ ಬರಬೇಕು ಫ್ರೆಂಡ್, ಇವು ಎಲೆ ಥರ. ನೋಡಿ ಈ ಥರ ಲೈಸ್ ಬರಬೇಕು. ನೋಡಿ ಈ ಥರ ಇರಬೇಕು ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿ ಬರುತ್ತವೆ ಅವು. ಸ್ವಲ್ಪ ಕೊಯ್ಕೊಳ್ಳುವಾಗ ತುಂಬ ಹುಷಾರಿಂದ ಕೊಯ್ಕೋಬೇಕು, ಯಾಕಂದರೆ ಸ್ವಲ್ಪ ಕಟ್ಟಾದರೂ ಅರ್ಥ ಆಗಿಬಿಡುತ್ತೆ ಫ್ರೆಂಡ್, ಅದು ಸರಿಯಾಗಲ್ಲ. ಆಮೇಲೆ ಲೈಸ್ ತುಂಬ ಸಣ್ಣದಾಗಿ ತಗೋಬೇಕು. ಸ್ವಲ್ಪ ಸೊಟ್ಟ ಆದರೆ ಮತ್ತೆ ಕ್ಲಿಯರಾಗಿ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ ನನಗಿಲ್ಲಿ ಸ್ವಲ್ಪ ಆ ಕಡೆ ಎತ್ತರ ಬಂತು, ಅದಕ್ಕೆ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸುಮಾರು 2-3 ಹೂವು ಆಗುತ್ತೆ ಫ್ರೆಂಡ್. ಇದು 2 ಇದೆ, ದೊಡ್ಡಕ್ಕಿರೋದ್ರಿಂದ ಇದರಲ್ಲಿ 3 ಹೂವು ಮಾಡ್ಬೋದು. ನೋಡಿ ಇಷ್ಟು ಪೀಸ್ ಆದವು. ಈಗ ಇದರಲ್ಲಿ ಆಮೇಲೆ ಹೂ ಮಾಡೋಣ. ಈಗ ಇನ್ನೊಂದು ಪ್ಲೇಟಲ್ಲಿ ನೋಡಿ ಇದೇ ರೀತಿ ಈಗ ಟಮಾಟೆ ಹಣ್ಣನ್ನ ಕೊಯ್ಕೊಂಡು ಈ ಹೂವನ್ನ ಇದರಲ್ಲಿ ಜೋಡಿಸ್ತೀನಿ. ಈಗ ಅದು ದಪ್ಪ ಮೆಣಸಿನ್ಕಾಯಲ್ಲೂ ಬರುತ್ತೆ. ಬೀಟ್ರೂಟ್ ಸೈಜ್ ಯಾವ ರೀತಿ ಇರುತ್ತೋ ಆ ರೀತಿ ಇರಬೇಕು ಫ್ರೆಂಡ್. ಟಮಾಟೆ ಹಣ್ಣಾಗಲಿ ಆಮೇಲೆ ದಪ್ಪ ಮೆಣಸಿನ್ಕಾಯಿ ಆಗಲಿ, ಇದನ್ನು ಕೂರಿಸಿ ನೋಡಬೇಕು ಫಸ್ಟ್ ಯಾವ ಕಡೆ ಚೆನ್ನಾಗಿ ಕೂರುತ್ತೋ ಅಂತ. ನೋಡಿ ಈ ಕಡೆ ಚೆನ್ನಾಗಿ ಕೂರ್ತಾ ಇದೆ. ಇದನ್ನು ಈ ಭಾಗ ತಗೊತೀನಿ ನಾನು. ನೋಡಿ ಈ ಥರ ಕೂರಬೇಕು. ಈಗ ಇದನ್ನು ಚೆನ್ನಾಗಿ ಇದರೊಳಗಿನ ಬೀಜ ಹೇರೋದು ತಗೊಬಿಡ್ತೀನಿ ನಾನೀಗ. ನೋಡಿ ಈ ಥರ ಬಟ್ಲ ಆದಂಗೆ ಆಗಬೇಕು ಫ್ರೆಂಡ್. ನೋಡಿ ಈ ಥರ ಆಗಬೇಕು. ಈಗ ಇದನ್ನ ಇಟ್ಬಿಟ್ಟು ಈ ಲೈಸನ್ನು ಇದರ ಮೇಲೆ ಹಿಂಗೆ ಕೂರಿಸ್ಕೊಳ್ತಾ ಹೋಗಬೇಕು ನೋಡಿ ಫ್ರೆಂಡ್. ಕೂರ್ತಾ ಇರಬೇಕು ಅದರೊಳಗಡೆ. ನೋಡಿ ಈ ಥರ ಲೈಸ್ ಮಾಡ್ಕೊತ ಹೋಗಬೇಕು. ಇದರೊಳಗಡೆ ಹಿಂಗೆ ಕೂರಬೇಕು ಅದು. ನೋಡಿ ಈ ಥರ ಇರುತ್ತಲ್ಲ, ಈ ಥರ ಕೂರಿಸ್ಕೊಂತ ಈ ಥರ ಬೆಳ್ಳು ಒಳಗಡೆ ಹಿಂಗೆ ಮಾಡಿ ಹಬ್ಬತ್ಕೊಂತ ಹೋಗಬೇಕು ಫ್ರೆಂಡ್. ನೋಡಿ ಈ ಥರ ಹಬ್ಬಳ್ಕೊಳ್ತಾ ಹೋಗಿ ಸ್ವಲ್ಪ ತಳ್ಳಗೆ ಇರಬೇಕು ಪೀಸ್ ಮಾತ್ರ. ಹಾಗಾದರೆ ಒಳಗಡೆ ನಾವು ಹೇಗೆ ಹಬ್ಬುತ್ತೇವೋ ಹಾಗೆ ಕೂರುತ್ತೆ. ಒಳಗಡೆ ಹಬ್ಬುತ್ತಾನೆ ಹೋಗಬೇಕು ಫ್ರೆಂಡ್. ನೋಡಿ ಆ ಶೇಪ್ ಇರ್ತಾ ಇದೆ. ಈ ಥರ ಇದು ಮಾಡಿ ಫೋಲ್ಡ್ ಮಾಡಿ ಈ ಥರ ಇದರಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಆಮೇಲೆ
ನೋಡಿ ಹೂವಿನ ಶೇಪ್ ಬರ್ತಾ ಇದೆ. ನೋಡಿ ನೋಡಿ ಫ್ರೆಂಡ್, ಈ ಶೇಪ್ ಬಂತು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಈ ಶೇಪು. ನೋಡಿ ಯಾವ ಥರ ಹೂ ಥರ ಕಾಣ್ತಾ ಇದೆ ನೋಡಿ ಫ್ರೆಂಡ್. ನೋಡಿ ಇನ್ನೊಂದು ಇದರೊಳಗಡೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಹೂ ಥರ ಕಾಣ್ತಾ ಇದೆ ನೋಡಿ. ಇದಕ್ಕೆ ನೋಡಿ ಈ ಶೇಪ್ ಆಯಿತು. ಈಗ ಇದು ಈರುಳ್ಳಿ ಹುತ್ತಲ್ಲ ನೋಡಿ, ಇದ್ರ ಮೇಲೆ ಇಡ್ತೇನೆ ಈಗ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ. ರೋಸೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ರೋಸ್ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾವ ಥರ ಕಾಣ್ತಾ ಇದೆ ಅಂತ ಈ ಥರನೂ ಮಾಡ್ಬೋದು. ಆಮೇಲೆ ಇದೊಂದು ಮೆಣಸಿನ್ಕಾಯಿ ಇರುತ್ತಲ್ಲ, ಇದರಲ್ಲೂ ಕೂಡ ಮಾಡ್ಬೋದು. ಇದರಲ್ಲಿ ನನಗೆ ಸ್ವಲ್ಪ ಇದು ಚಿಕ್ಕದಾಗ್ತಾ ಇರೋದ್ರಿಂದ ಟಮಾಟೆ ಹಣ್ಣಿನಲ್ಲಿ ಮಾಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ, ಇದು ತುಂಬ ಚಿಕ್ಕದಿದೆ. ಈ ಸೈಜಲ್ಲೇ ಇರಬೇಕು ಆ ದೊಡ್ಡ ಮೆಣಸಿನ್ಕಾಯಿ. ಅದಕ್ಕೆ ಟಮಾಟೆ ಹಣ್ಣಿನಲ್ಲಿ ಬರುತ್ತೆ ನನಗೆ, ಅದಕ್ಕೆ ಮಾಡಿದೆ. ಇದರಲ್ಲಿ ಚಿಕ್ಕ ಬೀಟ್ರೂಟ್ ಇರಬೇಕು. ಇದು ಪೀಸ್ ಕೂಡ ತುಂಬ ದೊಡ್ಡದಾಗಿದ್ದಾವೆ ನೋಡಿ. ಇದು ಕುಂದ್ರಕ್ಕೆ ಸ್ವಲ್ಪ ಗ್ರಿಪ್ ಸರಿಯಾಗಿ ಕುಂದಿರ್ತಾ ಇಲ್ಲ ಇದರಲ್ಲಿ. ಈ ಥರ ಅದಕ್ಕೆ ಇದರಲ್ಲಿ ಮಾಡಿದ್ದೀನಿ. ಈಗ ಈ ಥರ ಹೂವಾಗುತ್ತೆ ನೋಡಿ ಫ್ರೆಂಡ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್, ಹೂವು ಯಾವ ಥರ ಇದೆ ಅಂತ ನೋಡಿ. ಹಾಗೆ ನಾನು ಡೆಕೋರೇಷನ್ ಸುತ್ತಲಿಗೂ ಇಡೋಕ್ಕೋಸ್ಕರ ಈ ಟಮಾಟೆ ಹಣ್ಣೆಲ್ಲ ಹೆಚ್ಕೊಳ್ತೀನಿ. ಈಗ ಸುತ್ತಲಿಗೂ ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್. ಇದು ಚಿಕ್ಕ ಮಕ್ಕಳೆಲ್ಲ ಏನು ಮಾಡಿದ್ರು ಚೆನ್ನಾಗಿ ಕಾಣ್ತವೆ. ಇದನ್ನು ಕೊಟ್ಟು ಕಳಿಸಿದ್ರೆ ಮತ್ತೆ ಅಲ್ಲಿ ಹೊಸದಾಗಿ ಜೋಡಿಸ್ಕೊತಾಳೆ. ದೊಡ್ಡವ್ರು ಕಲಿಸಿದ್ರೇ ತಾನೇ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಕಲಿಯೋಕ್ಕಾಗೋದು. ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗುತ್ತೆ. ಇಷ್ಟೆಲ್ಲ ಹಾರಡಿ ಇರೋದೆಲ್ಲ ಮಕ್ಕಳಿಗೆ ತಿಳಿಸಿದ್ರೇ ಗೊತ್ತಾಗೋದು. ಈ ಟಮಾಟೆ ಹಣ್ಣು ಮಾತ್ರ ಗಟ್ಟಿ ಇರಬೇಕು ಫ್ರೆಂಡ್. ಇದು ಹುಳಿ ಟಮಾಟೆ ಹಣ್ಣು ಸ್ವಲ್ಪ ತುಂಬ ಮೆತ್ತಗಿರುತ್ತೆ, ಅದಕ್ಕಾಗಿ ಈ ಥರ ಗಟ್ಟಿ ಟಮಾಟೆ ಹಣ್ಣು ತಗೋಬೇಕು. ನೋಡಿ ಇಷ್ಟು ಸಾಕು ಅನಿಸುತ್ತೆ. ಇಷ್ಟು ಸಾಕು, ಬೇಕಿದ್ರೆ ಇನ್ನೊಂದು ಹೆಚ್ಚಿಬಿಡ್ತೀನಿ. ಅದು ರವಂಡಾಗಿ ಇಡೋಕ್ಕೆ ಫ್ರೆಂಡ್, ಅದು ಗುಲಾಬಿ ಹೂ ಮಧ್ಯೆ ಇಟ್ಟು ರವಂಡಾಗಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಇಷ್ಟ ಆಯಿತು. ಈಗ ಕ್ಯಾರೆಟ್ ಹೆಚ್ಚಿಕೊಡ್ತೀನಿ. ಈಗ ಇದು ಕೂಡ ರವಂಡಾಗಿ ಚೆನ್ನಾಗಿ ಕಾಣುತ್ತೆ. ಒಂದೇ ಸೈಜಿಂದ ಇರಬೇಕು ಫ್ರೆಂಡ್. ಇವು ಸಣ್ಣ ದೊಡ್ಡದು ಚಿಕ್ಕದು ಇದ್ದರೆ ಸರಿ ಕಾಣಲ್ಲ. ಮತ್ತೆ ಈ ಥರ ಲೈಸ್ ಇರಬೇಕು. ಆಮೇಲೆ ಈ ಮೂಲಂಗಿನೂ
ಇದೇ ಥರ ಪೀಸ್ ಮಾಡ್ಕೋಬೇಕು ಫ್ರೆಂಡ್. ಇಷ್ಟು ಸಾಕು ಅನಿಸುತ್ತೆ ನೋಡಿ ಫ್ರೆಂಡ್. ಈಗ ಇದನ್ನು ಜೋಡಿಸ್ತೇನೆ ನಾನೀಗ. ನೋಡಿ ನಾನೀಗ ಜೋಡಿಸ್ತಾ ಇದ್ದೀನಿ. ಇದಕ್ಕೆ ಈ ಥರ ಬೇರೆ ಕಲರ್ ಪ್ಲೇಟೇ ತಗೋಬೇಕು. ನೋಡಿ ಈಗ ಹೂ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಪ್ಲೇಟಲ್ಲಿ ಹೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಒಂದೊಂದಾಗಿ ಜೋಡಿಸ್ಕೊಳ್ತೀನಿ ನೋಡಿ. ಈಗ ನೋಡಿ ಈ ಥರ ಜೋಡಿಸ್ಕೊಳ್ತಾ ಹೋಗಬೇಕು. ನೋಡಿ ಒಂದು ರೌಂಡ್ ಆಯಿತು. ಈಗ ನೆಕ್ಸ್ಟ್ ರೌಂಡು ಸೌತೆಕಾಯಿ ತಗೋತೀನಿ. ಈಗ ಸ್ವಲ್ಪ ಪ್ಲೇಟ್ ದೊಡ್ಡಕ್ಕಿದ್ರೆ ಚೆನ್ನಾಗಾಗುತ್ತೆ ಫ್ರೆಂಡ್. ಇದು ಚಿಕ್ಕದಿದೆ ಸ್ವಲ್ಪ. ನಮ್ಮ ಮನೆಯಲ್ಲಿ ಇಷ್ಟು ವಡ ಇದ್ದಿದ್ದಕ್ಕೆ ನಾನು ಇದನ್ನೇ ತಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡಕ್ಕೆ ತಗೊಂಡ್ರೆ ಚಿಕ್ಕ ಮಕ್ಳಿಗೆ ಚೆನ್ನಾಗುತ್ತೆ. ಈ ಥರ ಎರಡನೇ ಲೈಸು ಸೌತೆಕಾಯಿದು ಇಟ್ಕೊಳ್ತೇನೆ ನಾನೀಗ. ನೋಡಿ ಎರಡನೇ ರೌಂಡ್ ಆಯಿತು. ನೋಡಿ ಮೂರನೇ ರೌಂಡು ನಮಗೆ ಬೇಕಿದ್ದರೆ ಟಮಾಟೆ ಹಣ್ಣಾದರೂ ಮಾಡ್ಬೋದು, ಇಲ್ಲ ಇದರಿಂದಾದರೂ ಮಾಡ್ಬೋದು. ಟಮಾಟೆ ಹಣ್ಣು ಬೇಕಂದರೆ ಟಮಾಟೆ ಹಣ್ಣಿಂದ ಕೂಡ ಮಾಡ್ಬೋದು, ಇಲ್ಲ ಕ್ಯಾರೆಟಿಂದ ಕೂಡ ಮಾಡ್ಬೋದು. ಯಾವುದು ಚೆನ್ನಾಗಿ ತರಕಾರಿ ಎದ್ದು ಕಾಣುತ್ತೋ ಅದರಿಂದ ಮಾಡ್ಬೋದು. ಪ್ಲೇಟ್ ಚಿಕ್ಕದಾಗಿರೋದ್ರಿಂದ ಇದು ಜಾಗ ಸಾಲ್ತಾ ಇಲ್ಲ ಫ್ರೆಂಡ್. ಅದಕ್ಕೆ ನೋಡಿ ನಾನು 3 ಲೈನ್ ಇಡ್ತಾ ಇದ್ದೀನಿ. ಅಷ್ಟೇ ಕರೆಕ್ಟ್ ಐತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಹೇಗೆ ಮಾಡಿದರೂ ಚೆನ್ನಾಗಿ ಚಿಕ್ಕ ಮಕ್ಕಳು ಈ ಥರ ಮಾಡಿಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಹಾಗೂ ನನಗೆ ನಾನು ಮಾಡಿದ ರೀತಿ ಹೇಗಿದೆ ಅಂತ ನನಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಚೆನ್ನಾಗಿ ಮಾಡಿದ್ದೇನೋ ಇಲ್ಲೋ ಅಂತಲೂ ತಿಳಿಸಿ. ಈ ಹೂವು ಹೇಗಿದೆ ಅಂತ ನನಗೆ ಮೊದಲು ತಿಳಿಸಿ. ಇನ್ನೂ ಚೆನ್ನಾಗಾಗುತ್ತೆ ಫ್ರೆಂಡ್ ಈ ಹೂವು. ಇದಕ್ಕೆ ಮೆಣಸಿನ್ಕಾಯಿ ಇನ್ನೂ ದೊಡ್ಡ ಗಾತ್ರದ್ದಿರಬೇಕು. ಈ ಹೂವು ಚೆನ್ನಾಗಿ ಎಳೆ ಇನ್ನೂ ಬಂದರೂ ಕೂಡ ಇನ್ನೂ ಚೆನ್ನಾಗಾಗುತ್ತೆ. ನೋಡಿ ನಾನು ಈ ಥರ ಮಾಡಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ದಯವಿಟ್ಟು ನೋಡಿ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನಾಗಿ ಹೆಚ್ಚಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಜೋಡಿಸ್ಕೊತಾಳೆ. ಎಲ್ಲ ತೋರಿಸ್ಕೊಟ್ಟಿದ್ದೇನೆ ಮೊದಲಿಗೆ ಅವಳಿಗೆ ನಾನು. ಜೋಡಿಸ್ತಾಳಂತೆ ಅಲ್ಲಿ ಹೋಗಿ. ನೋಡಿ ಈ ಥರ ಎಲ್ಲ ಕೊಟ್ಟಿದ್ದೀನಿ. ಈಗ ಅವಳು ಅಲ್ಲಿ ಹೋಗಿ ಚೆನ್ನಾಗಿ ಮಾಡೋದು ಅವಳ ಕೈಯಲ್ಲಿದೆ. ನಮ್ಮ ಕೈಯಿಂದ ಆಗದಷ್ಟು ಸಹಾಯ ನಾವು ಮಾಡ್ತೀವಿ ಫ್ರೆಂಡ್. ನನಗೆ ಎಷ್ಟು ಬರುತ್ತೋ ಅಷ್ಟು ನಾನು ಯಾರಿಗಾದರೂ ಕೂಡ ನಾನು ಮಾಡ್ತೀನಿ. ನೋಡಬೇಕು ಏನು ಮಾಡ್ತಾಳೋ ಅಂತ. ಅಲ್ಲಿ ಹೋಗಿ ಚಿಕ್ಕ ಮಕ್ಕಳು ಏನು ಮಾಡಿದರೂ ಪ್ರಯತ್ನ ಪಡಲೇಬೇಕಲ್ಲ ಫ್ರೆಂಡ್. ಬರುತ್ತೋ ಇಲ್ಲವೋ ಎಲ್ಲದರಲ್ಲೂ ಭಾಗವಹಿಸ್ಬೇಕು ಮಕ್ಕಳು ಮಾತ್ರ. ಫ್ರೆಂಡ್ಸ್ ನಾನಂತೂ ಈ ಥರ ಹೂ ಮಾಡಿ ಕೊಡ್ತಾ ಇದ್ದೀನಿ. ಹೂ ಮಾಡಿಕೊಟ್ಟಿಲ್ಲ, ಎಲ್ಲ ಪೀಸ್ ಮಾಡಿಕೊಟ್ಟಿದ್ದೀನಿ. ಡೆಮೋಗಾಗಿ ಕೂಡ ಕೊಟ್ಟಿದ್ದೀನಿ ಅವಳಿಗೆ. ಹಾಗೂ ನಾನು ವಿಡಿಯೋದಲ್ಲಿ ತಗೊಳಕ್ಕಾಗಿ ಎಲ್ಲ ಜೋಡಿಸಿ ಇವತ್ತು ವಿಡಿಯೋದಲ್ಲಿ ತೋರಿಸ್ದೆ. ಹೂವು ಈ ಥರ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸೋಕ್ಕೋಸ್ಕರ ನಾನು ಮಾಡಿದೆ ಫ್ರೆಂಡ್. ನಾನು ಹೇಗೆ ಮಾಡಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಶೇರ್ ಮಾಡಿ ಬೇರೆಯವ್ರಿಗೆ ಕೂಡ. ಹಾಗೂ ನನಗೆ ಹೆಚ್ಚಾಗಿ ಪ್ರೋತ್ಸಾಹಿಸಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.